ಬಟ್ ಈ ಕ್ಲೀನ್ ಚಿಟ್ ಕೊಡೋ ಹಂತಕ್ಕೆ ಇವತ್ತಿನ್ನೂ ಕೊಟ್ಟಿಲ್ಲ. ಬಟ್ ನಾಳೆ ಕ್ಲೀನ್ ಚಿಟ್ ಕೊಡೋಕೆ ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದೆ ಲೋಕಾಯುಕ್ತ. ಏನೆಲ್ಲ ಹೇಳ್ತಾ ಇದೆ ಲೋಕಾಯುಕ್ತ ಸಂಸ್ಥೆ ತನಿಖೆ ನಡೆಸಿದ ನಂತರದಲ್ಲಿ ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ನಮ್ಮ ಬಳಿಯಲ್ಲಿ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಿದೆ ಲೋಕಾಯುಕ್ತ ಸಂಸ್ಥೆ. ಮುಖ್ಯಮಂತ್ರಿಗಳ ಪತ್ನಿ ವಿರುದ್ಧವೂ ಕೂಡ ನಮ್ಗೆ ಯಾವುದೇ ರೀತಿ ಸಾಕ್ಷ್ಯ ಸಿಕ್ಕಿಲ್ಲ. ಮುಖ್ಯಮಂತ್ರಿ ಪತ್ನಿ ಅಥವಾ ವಿರೋಧ ಪಕ್ಷದ ನಾಯಕನ ಪತ್ನಿ ಅಥವಾ ಶಾಸಕನ ಪತ್ನಿ, ಮಿನಿಸ್ಟರ್ ಪತ್ನಿ ಅಂತ ಹೇಳಿ ಪ್ರಭಾವ ಬಳಸಿ 14 ಸೈಟನ್ನು ಪಾರ್ವತಮ್ಮನವರು ಪಡೆದಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಯಾವುದೇ ಸಾಕ್ಷ್ಯ ಇಲ್ಲ. ಲೋಕಾಯುಕ್ತ ಹೇಳ್ತಾ ಇದೆ ಸಿದ್ದರಾಮಯ್ಯನವರ ಬಾಮೈದ ಅಂದರೆ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಅವರು ಮೋಸ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ನಮ್ಮ ಹತ್ರ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಾ ಇದೆ ಲೋಕಾಯುಕ್ತ ಸಂಸ್ಥೆ. ಮಲ್ಲಿಕಾರ್ಜುನ್ ಅವರು ಮೋಸ ಮಾಡಿ ಈ ಭೂಮಿಯನ್ನು ಖರೀದಿ ಮಾಡಿದ್ರು ಅನ್ನೋದಕ್ಕೂ ಕೂಡ ನಮ್ಮ ಹತ್ರ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಿದೆ ಲೋಕಾಯುಕ್ತ ಸಂಸ್ಥೆ. ಇನ್ನು 50-50 ಅನುಪಾತದ ಅಡಿಯಲ್ಲಿ ಕಾನೂನು ದುರುಪಯೋಗದ ಬಗ್ಗೆ ಕೂಡ ನಮಗೆ ಅನುಮಾನ ಇದೆ. ಹೀಗಾಗಿ 50-50 ಅನುಪಾತದ ವಿಚಾರದ ಬಗ್ಗೆ ಕೂಡ ಹೆಚ್ಚುವರಿ ತನಿಖೆ ಆಗಬೇಕು. ಸಿಎಂ, ಪತ್ನಿ, ಬಾಮೈದ ಇವರ ವಿರುದ್ಧ ಆರೋಪಕ್ಕೆ ನಮ್ಮ ಹತ್ರ ಸಾಕ್ಷ್ಯ ಇಲ್ಲ. ಸ್ನೇಹಮಯಿ ಕೃಷ್ಣ ಅವರ ಎಲ್ಲ ಆರೋಪಗಳು ಕೂಡ ಸಾಕ್ಷ್ಯಾಧಾರ ರಹಿತವಾದದ್ದು. ಸಾಕ್ಷಿಗಳು ಇಲ್ಲದ ಮೇಲೆ ಇದು ಕೇವಲ ಆರೋಪ ಅಷ್ಟೇ ಅಂತ ಹೇಳಿಬಿಟ್ಟಿದೆ ಲೋಕಾಯುಕ್ತ ಸಂಸ್ಥೆ. ಆದರೆ ರಿಪಬ್ಲಿಕ್ ಕನ್ನಡದ ಮೂಡಾ ತನಿಖಾ ವರದಿಯನ್ನು ಗಮನಿಸಿದ್ದವ್ರಿಗೆ ಈ ಅಷ್ಟೂ ಸಾಕ್ಷ್ಯ ಇಲ್ಲ ಅನ್ನೋ ಲೋಕಾಯುಕ್ತದ ಹೇಳಿಕೆಗಳಿಗೆ ಸಾಕ್ಷ್ಯ ಇದೆ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇನ್ನು ಈ ರೀತಿಯಾದ ತೀರ್ಮಾನಕ್ಕೆ ಬಂದಿರುವ ಲೋಕಾಯುಕ್ತ ಸಂಸ್ಥೆಗೆ ಒಂದಷ್ಟು ಪ್ರಶ್ನೆಗಳನ್ನಂತೂ ಕೇಳೋದು ಬಾಕಿ ಇದೆ. ಉತ್ತರಿಸುತ್ತಾ ಸ್ನೇಹಮಯಿ ಕೃಷ್ಣ ಅವರ ಪ್ರಶ್ನೆಗೆ ಮೂಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ? ಹಾಗಾದರೆ ಕೋರ್ಟೇ ಹೇಳ್ತು. ಈ ಪ್ರಕರಣವನ್ನು ತನಿಖೆಗೆ ಒಪ್ಪಿಸೋ ಸಂದರ್ಭದಲ್ಲಿ ಕೋರ್ಟೇ ಹೇಳ್ಬಿಡ್ತು, ಮೇಲ್ನೋಟಕ್ಕೆ ಕಾಣುವಂತೆ ಪ್ರಭಾವಿಗಳಲ್ಲದೆ ಹೋಗಿದ್ದಿದ್ರೆ ನೋಟಿಫೈ ಆಗಿದ್ದ ಜಾಗ ಡಿನೋಟಿಫೈ ಆಗಿದ್ದ ಜಾಗದಲ್ಲಿ ಲೇಔಟ್ ನಿರ್ಮಾಣವಾಗಿದ್ದ ಜಾಗವನ್ನು ಕೃಷಿ ಭೂಮಿ ಅಂತ ಹೇಳಿ ಖರೀದಿ ಮಾಡೋದು, ಈ ಖರೀದಿ ಮಾಡಿದ್ದ ಕೃಷಿ ಭೂಮಿಯನ್ನು ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ದಲೇ ಕನ್ವರ್ಷನ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟುಬಿಡೋದು, ಇದನ್ನು ಅರ್ಶಿನ ಕುಂಕುಮ ಸ್ವರೂಪದಲ್ಲಿ ಕೊಟ್ಟುಬಿಡೋದು, ಅದಾದ ನಂತರದಲ್ಲಿ ಅದಕ್ಕೆ ಹೆಚ್ಚುವರಿ ಬೆಲೆ ಬಾಳುವಂತಹ 14 ಸೈಟ್ಗಳನ್ನು ಬೇರೆ ಲೇಔಟ್ನಲ್ಲಿ ಪಡೆದುಕೊಳ್ಳೋದು, ಇದೆಲ್ಲ ಸಾಮಾನ್ಯ ವ್ಯಕ್ತಿಗಳಿಗೆ ಆಗ್ತಿತ್ತಾ? ಕೋರ್ಟ್ ಪ್ರಶ್ನೆ ಕೇಳಿತ್ತಲ್ವ. ಕೋರ್ಟ್ಗೆ ಬಂದ ಅನುಮಾನ ಇದೀಗ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಉತ್ತರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ? ಸಾಕ್ಷ್ಯ ಇಲ್ಲ. ಸಾವಿರಾರು ಪುಟಗಳ ಸಾಕ್ಷ್ಯವನ್ನು ರಿಪಬ್ಲಿಕ್ ಕನ್ನಡ ನೀಡಿತ್ತು. ಸಾವಿರಾರು ಪುಟಗಳ ದಾಖಲೆಯನ್ನು ರಿಪಬ್ಲಿಕ್ ಕನ್ನಡ ನೀಡಿತ್ತು. ಆದರೆ ಇದ್ಯಾವುದೂ ಸಾಕ್ಷ್ಯಗಳು ಅಂತ ಅನ್ನಿಸ್ಲೇ ಇಲ್ವಾ ಲೋಕಾಯುಕ್ತ ಸಂಸ್ಥೆಗೆ? ಫಾರ್ ಎಕ್ಸಾಂಪಲ್, ವೈಟ್ನರ್ ಹಚ್ಚಿದ ದಾಖಲೆ. ಈಗ ಹೇಳ್ತಾರಲ್ಲಪ್ಪ, ಮುಖ್ಯಮಂತ್ರಿಗಳ ಪತ್ನಿ ಆಗಲಿ ಇದರಲ್ಲಿ ಯಾವುದೇ ರೀತಿ ಪ್ರಭಾವ ಬಳಸಿಲ್ಲ, ಭೂಮಿಯನ್ನು ಕಳ್ಕೊಂಡಿದ್ರು, ಅವ್ರಿಗೆ ಸೈಟ್ ಕೊಟ್ಟಿದೆ ಮೂಡಾ, ನಾವು ಇಂಥದ್ದೇ ಕಡೆ ಕೊಡಿ ಅಂತ ಹೇಳಿ ಕೇಳಲಿಲ್ಲ, ಇಂಥದ್ದೇ ಸೈಟ್ ಕೊಡಿ ಅಂತ ಹೇಳಿ ಕೇಳಿಲ್ಲ, ಅವ್ರು ಕೊಟ್ಟರು ನಾವು ಇಸ್ಕೊಂಡಿದ್ವಿ, ಹಾಗಾದರೆ ವೈಟ್ನರ್ ಹಚ್ಚಿದ್ಯಾಕೆ? ಈ ಪ್ರಶ್ನೆಗೆ ಇವತ್ತುವರೆಗೂ ಉತ್ತರ ಇಲ್ಲ. ಲೋಕಾಯುಕ್ತಕ್ಕೂ ಉತ್ತರ ಕಂಡು ಹಿಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಸೈಟ್ ವಾಪಸ್ ಕೊಟ್ಟಿದ್ಯಾಕೆ ಮುಖ್ಯಮಂತ್ರಿಗಳು? ಅಕ್ರಮ ಆಗೇ ಇಲ್ಲ ಅಂತ ವಾದ ಮಾಡ್ತಿದ್ದ ಮುಖ್ಯಮಂತ್ರಿಗಳು. 14 ಸೈಟ್ ವಾಪಸ್ ಕೊಡಬೇಕು ಅಂದರೆ 50-60 ಕೋಟಿ ನಮಗೆ ಕೊಡಲಿ ಅಂತ ಕೇಳ್ತಿದ್ದ ಮುಖ್ಯಮಂತ್ರಿಗಳು. ಇದ್ದಕ್ಕಿದ್ದ ಹಾಗೆ ಸೈಟ್ ವಾಪಸ್ ಕೊಟ್ಬಿಟ್ರಲ್ಲ, ಇದು ಸಂಶಯಕ್ಕೆ ಕಾರಣವಾಗ್ತಾ ಇಲ್ವಾ? ಈ ಸಂಶಯವನ್ನು ಆಧಾರವಾಗಿಟ್ಕೊಂಡು ತನಿಖೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ವಾ? ಸಿದ್ದರಾಮಯ್ಯನವರು ವಾಪಸ್ ಕೊಟ್ಟಿದ್ದರ ವಿಚಾರಕ್ಕೇನೆ ಮತ್ತಷ್ಟು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶಗಳಿರಲಿಲ್ವಾ? ಈ ರೀತಿಯೆಲ್ಲ ಪ್ರಶ್ನೆ ಕೇಳ್ತಿದ್ದಾರೆ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು. ಲೋಕಾಯುಕ್ತ ಇದಕ್ಕೆ ಉತ್ತರ ಕೊಡುತ್ತಾ ಅನ್ನೋದು ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಆದರೆ ಲೋಕಾಯುಕ್ತವಂತೂ ಬಟ್ ಈ ಕ್ಲೀನ್ ಚಿಟ್ ಕೊಡೋ ಹಂತಕ್ಕೆ ಇವತ್ತಿನ್ನೂ ಕೊಟ್ಟಿಲ್ಲ. ಬಟ್ ನಾಳೆ ಕ್ಲೀನ್ ಚಿಟ್ ಕೊಡೋಕೆ ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದೆ ಲೋಕಾಯುಕ್ತ. ಏನೆಲ್ಲ ಹೇಳ್ತಾ ಇದೆ ಲೋಕಾಯುಕ್ತ ಸಂಸ್ಥೆ ತನಿಖೆ ನಡೆಸಿದ ನಂತರದಲ್ಲಿ ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ನಮ್ಮ ಬಳಿಯಲ್ಲಿ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಿದೆ ಲೋಕಾಯುಕ್ತ ಸಂಸ್ಥೆ. ಮುಖ್ಯಮಂತ್ರಿಗಳ ಪತ್ನಿ ವಿರುದ್ಧವೂ ಕೂಡ ನಮ್ಗೆ ಯಾವುದೇ ರೀತಿ ಸಾಕ್ಷ್ಯ ಸಿಕ್ಕಿಲ್ಲ. ಮುಖ್ಯಮಂತ್ರಿ ಪತ್ನಿ ಅಥವಾ ವಿರೋಧ ಪಕ್ಷದ ನಾಯಕನ ಪತ್ನಿ ಅಥವಾ ಶಾಸಕನ ಪತ್ನಿ, ಮಿನಿಸ್ಟರ್ ಪತ್ನಿ ಅಂತ ಹೇಳಿ ಪ್ರಭಾವ ಬಳಸಿ 14 ಸೈಟನ್ನು ಪಾರ್ವತಮ್ಮನವರು ಪಡೆದಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಯಾವುದೇ ಸಾಕ್ಷ್ಯ ಇಲ್ಲ. ಲೋಕಾಯುಕ್ತ ಹೇಳ್ತಾ ಇದೆ ಸಿದ್ದರಾಮಯ್ಯನವರ ಬಾಮೈದ ಅಂದರೆ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಅವರು ಮೋಸ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ನಮ್ಮ ಹತ್ರ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಾ ಇದೆ ಲೋಕಾಯುಕ್ತ ಸಂಸ್ಥೆ. ಮಲ್ಲಿಕಾರ್ಜುನ್ ಅವರು ಮೋಸ ಮಾಡಿ ಈ ಭೂಮಿಯನ್ನು ಖರೀದಿ ಮಾಡಿದ್ರು ಅನ್ನೋದಕ್ಕೂ ಕೂಡ ನಮ್ಮ ಹತ್ರ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಿದೆ ಲೋಕಾಯುಕ್ತ ಸಂಸ್ಥೆ. ಇನ್ನು 50-50 ಅನುಪಾತದ ಅಡಿಯಲ್ಲಿ ಕಾನೂನು ದುರುಪಯೋಗದ ಬಗ್ಗೆ ಕೂಡ ನಮಗೆ ಅನುಮಾನ ಇದೆ. ಹೀಗಾಗಿ 50-50 ಅನುಪಾತದ ವಿಚಾರದ ಬಗ್ಗೆ ಕೂಡ ಹೆಚ್ಚುವರಿ ತನಿಖೆ ಆಗಬೇಕು. ಸಿಎಂ, ಪತ್ನಿ, ಬಾಮೈದ ಇವರ ವಿರುದ್ಧ ಆರೋಪಕ್ಕೆ ನಮ್ಮ ಹತ್ರ ಸಾಕ್ಷ್ಯ ಇಲ್ಲ.
ಸ್ನೇಹಮಯಿ ಕೃಷ್ಣ ಅವರ ಎಲ್ಲ ಆರೋಪಗಳು ಕೂಡ ಸಾಕ್ಷ್ಯಾಧಾರ ರಹಿತವಾದದ್ದು, ಸಾಕ್ಷಿಗಳು ಇಲ್ಲದ ಮೇಲೆ ಇದು ಕೇವಲ ಆರೋಪ ಅಷ್ಟೇ ಅಂತ ಹೇಳಿಬಿಟ್ಟಿದೆ ಲೋಕಾಯುಕ್ತ ಸಂಸ್ಥೆ. ಆದರೆ ರಿಪಬ್ಲಿಕ್ ಕನ್ನಡದ ಮೂಡಾ ತನಿಖಾ ವರದಿಯನ್ನು ಗಮನಿಸಿದ್ದವ್ರಿಗೆ ಎಷ್ಟು ಸಾಕ್ಷ್ಯ ಇಲ್ಲ ಅನ್ನೋ ಲೋಕಾಯುಕ್ತದ ಹೇಳಿಕೆಗಳಿಗೆ ಸಾಕ್ಷ್ಯ ಇದೆ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇನ್ನು ಈ ರೀತಿಯಾದ ತೀರ್ಮಾನಕ್ಕೆ ಬಂದಿರುವ ಲೋಕಾಯುಕ್ತ ಸಂಸ್ಥೆಗೆ ಒಂದಷ್ಟು ಪ್ರಶ್ನೆಗಳನ್ನಂತೂ ಕೇಳೋದು ಬಾಕಿ ಇದೆ. ಉತ್ತರಿಸುತ್ತಾ ಸ್ನೇಹಮಯಿ ಕೃಷ್ಣ ಅವರ ಪ್ರಶ್ನೆಗೆ, ಮೂಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ? ಹಾಗಾದರೆ ಕೋರ್ಟೇ ಹೇಳ್ತು, ಈ ಪ್ರಕರಣವನ್ನು ತನಿಖೆಗೆ ಒಪ್ಪಿಸೋ ಸಂದರ್ಭದಲ್ಲಿ ಕೋರ್ಟೇ ಹೇಳ್ಬಿಡ್ತು, ಮೇಲ್ನೋಟಕ್ಕೆ ಕಾಣುವಂತೆ ಪ್ರಭಾವಿಗಳಲ್ಲದೆ ಹೋಗಿದ್ದಿದ್ರೆ ನೋಟಿಫೈ ಆಗಿದ್ದ ಜಾಗ ಡಿನೋಟಿಫೈ ಆಗಿದ್ದ ಜಾಗದಲ್ಲಿ ಲೇಔಟ್ ನಿರ್ಮಾಣವಾಗಿದ್ದ ಜಾಗವನ್ನು ಕೃಷಿ ಭೂಮಿ ಅಂತ ಹೇಳಿ ಖರೀದಿ ಮಾಡೋದು, ಈ ಖರೀದಿ ಮಾಡಿದ್ದ ಕೃಷಿ ಭೂಮಿಯನ್ನು ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ದಲೇ ಕನ್ವರ್ಷನ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಬಿಡೋದು, ಇದನ್ನು ಅರ್ಶಿನ ಕುಂಕುಮ ಸ್ವರೂಪದಲ್ಲಿ ಕೊಟ್ಟುಬಿಡೋದು, ಅದಾದ ನಂತರದಲ್ಲಿ ಅದಕ್ಕೆ ಹೆಚ್ಚುವರಿ ಬೆಲೆ ಬಾಳುವಂತಹ 14 ಸೈಟ್ಗಳನ್ನು ಬೇರೆ ಲೇಔಟ್ನಲ್ಲಿ ಪಡೆದುಕೊಳ್ಳೋದು, ಇದೆಲ್ಲ ಸಾಮಾನ್ಯ ವ್ಯಕ್ತಿಗಳಿಗೆ ಆಗ್ತಿತ್ತಾ? ಕೋರ್ಟ್ ಪ್ರಶ್ನೆ ಕೇಳಿತ್ತಲ್ವಾ? ಕೋರ್ಟ್ಗೆ ಬಂದ ಅನುಮಾನ ಇದೀಗ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಉತ್ತರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ? ಸಾಕ್ಷ್ಯ ಇಲ್ಲ. ಸಾವಿರಾರು ಪುಟಗಳ ಸಾಕ್ಷ್ಯವನ್ನು ರಿಪಬ್ಲಿಕ್ ಕನ್ನಡ ನೀಡಿತ್ತು, ಸಾವಿರಾರು ಪುಟಗಳ ದಾಖಲೆಯನ್ನು ರಿಪಬ್ಲಿಕ್ ಕನ್ನಡ ನೀಡಿತ್ತು. ಆದರೆ ಇದ್ಯಾವುದೂ ಸಾಕ್ಷ್ಯಗಳು ಅಂತ ಅನ್ನಿಸ್ಲೇ ಇಲ್ವಾ ಲೋಕಾಯುಕ್ತ ಸಂಸ್ಥೆಗೆ? ಫಾರ್ ಎಕ್ಸಾಂಪಲ್, ವೈಟ್ನರ್ ಹಚ್ಚಿದ ದಾಖಲೆ. ಈಗ ಹೇಳ್ತಾರಲ್ಲಪ್ಪ, ಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳ ಪತ್ನಿ ಆಗಲಿ ಇದರಲ್ಲಿ ಯಾವುದೇ ರೀತಿ ಪ್ರಭಾವ ಬಳಸಿಲ್ಲ, ಭೂಮಿಯನ್ನು ಕಳ್ಕೊಂಡಿದ್ರು, ಅವ್ರಿಗೆ ಸೈಟ್ ಕೊಟ್ಟಿದೆ ಮೂಡಾ, ನಾವು ಇಂಥದ್ದೇ ಕಡೆ ಕೊಡಿ ಅಂತ ಹೇಳಿ ಕೇಳಲಿಲ್ಲ, ಇಂಥದ್ದೇ ಸೈಟ್ ಕೊಡಿ ಅಂತ ಹೇಳಿ ಕೇಳಿಲ್ಲ, ಅವ್ರು ಕೊಟ್ಟರು ನಾವು ಇಸ್ಕೊಂಡಿದ್ವಿ, ಹಾಗಾದರೆ ವೈಟ್ನರ್ ಹಚ್ಚಿದ್ಯಾಕೆ? ಈ ಪ್ರಶ್ನೆಗೆ ಇವತ್ತುವರೆಗೂ ಉತ್ತರ ಇಲ್ಲ. ಲೋಕಾಯುಕ್ತಕ್ಕೂ ಉತ್ತರ ಕಂಡು ಹಿಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಸೈಟ್ ವಾಪಸ್ ಕೊಟ್ಟಿದ್ಯಾಕೆ ಮುಖ್ಯಮಂತ್ರಿಗಳು? ಅಕ್ರಮ ಆಗೇ ಇಲ್ಲ ಅಂತ ವಾದ ಮಾಡ್ತಿದ್ದ ಮುಖ್ಯಮಂತ್ರಿಗಳು. 14 ಸೈಟ್ ವಾಪಸ್ ಕೊಡಬೇಕು ಅಂದರೆ 50-60 ಕೋಟಿ ನಮಗೆ ಕೊಡಲಿ ಅಂತ ಕೇಳ್ತಿದ್ದ ಮುಖ್ಯಮಂತ್ರಿಗಳು. ಇದ್ದಕ್ಕಿದ್ದ ಹಾಗೆ ಸೈಟ್ ವಾಪಸ್ ಕೊಟ್ಬಿಟ್ರಲ್ಲ, ಇದು ಸಂಶಯಕ್ಕೆ ಕಾರಣವಾಗ್ತಾ ಇಲ್ವಾ? ಈ ಸಂಶಯವನ್ನು ಆಧಾರವಾಗಿ ಇಟ್ಕೊಂಡು ತನಿಖೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ವಾ? ಸಿದ್ದರಾಮಯ್ಯನವರು ವಾಪಸ್ ಕೊಟ್ಟಿದ್ದರ ವಿಚಾರಕ್ಕೇನೆ ಮತ್ತಷ್ಟು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶಗಳಿರಲಿಲ್ವಾ? ಈ ರೀತಿಯೆಲ್ಲ ಪ್ರಶ್ನೆ ಕೇಳ್ತಿದ್ದಾರೆ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು. ಲೋಕಾಯುಕ್ತ ಇದಕ್ಕೆ ಉತ್ತರ ಕೊಡುತ್ತಾ ಅನ್ನೋದು ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಆದರೆ ಲೋಕಾಯುಕ್ತವಂತೂ ಈ ಕ್ಲೀನ್ ಚಿಟ್ ಕೊಡೋ ಹಂತಕ್ಕೆ ಇವತ್ತಿನ್ನೂ ಕೊಟ್ಟಿಲ್ಲ, ಬಟ್ ನಾಳೆ ಕ್ಲೀನ್ ಚಿಟ್ ಕೊಡೋಕೆ ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದೆ ಲೋಕಾಯುಕ್ತ. ಏನೆಲ್ಲ ಹೇಳ್ತಾ ಇದೆ ಲೋಕಾಯುಕ್ತ ಸಂಸ್ಥೆ ತನಿಖೆ ನಡೆಸಿದ ನಂತರದಲ್ಲಿ ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ನಮ್ಮ ಬಳಿಯಲ್ಲಿ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಿದೆ ಲೋಕಾಯುಕ್ತ ಸಂಸ್ಥೆ. ಮುಖ್ಯಮಂತ್ರಿಗಳ ಪತ್ನಿ ವಿರುದ್ಧವೂ ಕೂಡ ನಮ್ಗೆ ಯಾವುದೇ ರೀತಿ ಸಾಕ್ಷ್ಯ ಸಿಕ್ಕಿಲ್ಲ. ಮುಖ್ಯಮಂತ್ರಿ ಪತ್ನಿ ಅಥವಾ ವಿರೋಧ ಪಕ್ಷದ ನಾಯಕನ ಪತ್ನಿ ಅಥವಾ ಶಾಸಕನ ಪತ್ನಿ, ಮಿನಿಸ್ಟರ್ ಪತ್ನಿ ಅಂತ ಹೇಳಿ ಪ್ರಭಾವ ಬಳಸಿ 14 ಸೈಟನ್ನು ಪಾರ್ವತಮ್ಮನವರು ಪಡೆದಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಯಾವುದೇ ಸಾಕ್ಷ್ಯ ಇಲ್ಲ. ಲೋಕಾಯುಕ್ತ ಹೇಳ್ತಾ ಇದೆ ಸಿದ್ದರಾಮಯ್ಯನವರ ಬಾಮೈದ ಅಂದರೆ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಅವರು ಮೋಸ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ನಮ್ಮ ಹತ್ರ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಾ ಇದೆ ಲೋಕಾಯುಕ್ತ ಸಂಸ್ಥೆ. ಮಲ್ಲಿಕಾರ್ಜುನ್ ಅವರು ಮೋಸ ಮಾಡಿ ಈ ಭೂಮಿಯನ್ನು ಖರೀದಿ ಮಾಡಿದ್ರು ಅನ್ನೋದಕ್ಕೂ ಕೂಡ ನಮ್ಮ ಹತ್ರ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಿದೆ ಲೋಕಾಯುಕ್ತ ಸಂಸ್ಥೆ. ಇನ್ನು 50-50 ಅನುಪಾತದ ಅಡಿಯಲ್ಲಿ ಕಾನೂನು ದುರುಪಯೋಗದ ಬಗ್ಗೆ ಕೂಡ ನಮಗೆ ಅನುಮಾನ ಇದೆ. ಹೀಗಾಗಿ 50-50 ಅನುಪಾತದ ವಿಚಾರದ ಬಗ್ಗೆ ಕೂಡ ಹೆಚ್ಚುವರಿ ತನಿಖೆ ಆಗಬೇಕು. ಸಿಎಂ, ಪತ್ನಿ, ಬಾಮೈದ ಇವರ ವಿರುದ್ಧ ಆರೋಪಕ್ಕೆ ನಮ್ಮ ಹತ್ರ ಸಾಕ್ಷ್ಯ ಇಲ್ಲ. ಸ್ನೇಹಮಯಿ ಕೃಷ್ಣ ಅವರ ಎಲ್ಲ ಆರೋಪಗಳು ಕೂಡ ಸಾಕ್ಷ್ಯಾಧಾರ ರಹಿತವಾದದ್ದು, ಸಾಕ್ಷಿಗಳು ಇಲ್ಲದ ಮೇಲೆ ಇದು ಕೇವಲ ಆರೋಪ ಅಷ್ಟೇ ಅಂತ ಹೇಳಿಬಿಟ್ಟಿದೆ ಲೋಕಾಯುಕ್ತ ಸಂಸ್ಥೆ. ಆದರೆ ರಿಪಬ್ಲಿಕ್ ಕನ್ನಡದ ಮೂಡಾ ತನಿಖಾ ವರದಿಯನ್ನು ಗಮನಿಸಿದ್ದವ್ರಿಗೆ ಎಷ್ಟು ಸಾಕ್ಷ್ಯ ಇಲ್ಲ ಅನ್ನೋ ಲೋಕಾಯುಕ್ತದ ಹೇಳಿಕೆಗಳಿಗೆ ಸಾಕ್ಷ್ಯ ಇದೆ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇನ್ನು ಈ ರೀತಿಯಾದ ತೀರ್ಮಾನಕ್ಕೆ